ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಶುಭ ಸಾಯಂಕಾಲ. ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಸ್, ನಿಮ್ಮ ಶಾಲೆಯ ದಿನನಿತ್ಯ ಕ್ಲಾಸ್ಗಳು ಯಾವ ರೀತಿ ನಡೆದು? ಎಲ್ರೂ ಚೆನ್ನಾಗಿ ಓದಿದ್ರಾ? ಐ ಹೋಪ್ ಎಲ್ಲರದು ದಿನ ಒಳ್ಳೇದಾಗಿ ಕಳೆದಿದೆ ಅಂತ ಅನ್ಕೋತೀನಿ. ಸೊ ನಮ್ಮ ಕ್ಲಾಸನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ಅನ್ನ ನೋಡ್ಕೊಂಡ್ ಬರೋಣ ಅಂತ. ಎಸ್, ಎಲ್ರಿಗೂ ನನ್ನ ಕೋಟ್ ಕಾಣ್ಲಿಕ್ಕತ್ತದ? 1 ಸೆಕೆಂಡ್. ಎಸ್, ಕಾಣತದ ಎಲ್ರಿಗೂ? ಓಕೆ. ಸೊ ನನ್ನ ಮೋಟಿವೇಶನಲ್ ಕೋಟ್ ಏನಂತ ಹೇಳ್ತದೆ? ಡೋಂಟ್ ವೇಟ್ ಫಾರ್ ಥಿಂಗ್ಸ್ ಟು ಗೆಟ್ ಈಸಿಯರ್, ಸಿಂಪ್ಲರ್ ಆರ್ ಬೆಟರ್. ಲೈಫ್ ವಿಲ್ ಆಲ್ವೇಸ್ ಬಿ ಕಾಂಪ್ಲಿಕೇಟೆಡ್. ಲರ್ನ್ ಟು ಬಿ ಹ್ಯಾಪಿ ರೈಟ್ ನಾವ್, ಅದರ್ವೈಸ್ ಯು ವಿಲ್ ರನ್ ಔಟ್ ಆಫ್ ಟೈಮ್. ಹೌದಾ? ಯಾರಾದ್ರೂ ಹೇಳ್ಬಹುದಾ ಇದರ ಅರ್ಥ ಏನಿದೆ ಅಂತ? Don't wait for things to get easier, simpler, or better. Life will always be complicated. Learn to be happy right now, otherwise, you will run out of time. ಹೇಳ್ಬೋದಾ ಯಾರಾದ್ರೂ ಇದರ ಅರ್ಥ? ಎಸ್, ಯಾವತ್ತಾದ್ರೂ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿ ಬರ್ಲಿ ಅಥವಾ ಒಳ್ಳೇದೇ ಚಲೋದಾದೇ ಪರಿಸ್ಥಿತಿ ಬರ್ಲಿ, ಹೌದಾ, ನೀವು ಯಾವತ್ತು ಅದೇ ಪರ್ಮನೆಂಟ್ ಅಂತ ಅರ್ಥ ಮಾಡ್ಕೋಬಹುದು. ಹೌದಾ? ಕಷ್ಟದ ಸಮಯ ಬಂದಾಗ ಲೈಫ್ ಈಸಿ ಆಗ್ತದೆ ಅಂತ ವೇಟ್ ಮಾಡ್ಕೊಂಡು ನಿಂದ್ರಬಾರ್ದು. ಯಾಕಂದ್ರೆ ಲೈಫ್ ಯಾವತ್ತು ಇಂದಿಲ್ಲ ನಾಳೆ ಅದು ಒಂದು ತರ ಏನಂತಾರೆ, ಏರು ಇಳಿಕೆ ಇರುವಂತ ಒಂದು ಜೀವನ. ಹೌದಾ? ಯಾವತ್ತಾದ್ರೂ ನಿಮ್ಗೆ ಏರಿಕೆ ಆಗ್ಬೋದು, ಮತ್ತೊಂದಿನ ಇಳಿಕೆಯಲ್ಲಿ ಇರಬಹುದು. ಸೊ ಕಾಂಪ್ಲಿಕೇಟೆಡ್ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನೀವು ಖುಷಿಯಿಂದ ಇರಿ. ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳೇನಿದಾವೆ, ಹೌದಾ, ಅವನ್ನ ಒಳ್ಳೇದಾಗಿ ಕರೆಕ್ಟ್ ಆಗಿ ಮಾಡ್ಕೊಂಡು ಇನ್ ಮುಂದೆ ಚಲೋ ಆಗ್ತದೆ ಅಥವಾ ಚೆನ್ನಾಗ್ ಆಗ್ತದೆ ಅಂತ ಅವಾಗ ಬಂದಾಗ ಮಾಡೋಣ ಅಥವಾ ನಾಳೆ ಮಾಡೋಣ ಅನ್ನೋ ಒಂದು ಏನಂತಾರೆ ಹ್ಯಾಬಿಟ್ ಅನ್ನ ಇಟ್ಕೊಳ್ಲಿಕ್ ಹೋಗ್ಬೇಡ್ರಿ. ಹೌದಾ? ಇವತ್ತೇನ್ ಮಾಡ್ಬೇಕು ಆ ಕೆಲಸ ಇವತ್ತೇ ಮಾಡಿ ಮುಗಿಸಿ ಎಷ್ಟಾಗುತ್ತೆ ಅಷ್ಟ ಖುಷಿಯಿಂದ ಇಟ್ಕೊಂಡು ಜೀವನದಲ್ಲಿ ಆರಾಮಾಗಿ ನಿಮ್ಮ ಕೆಲಸವನ್ನು ದಿನನಿತ್ಯ ಕಾರ್ಯಗಳನ್ನ ಆರಾಮಾಗಿ ಮಾಡ್ಕೊಂತ ಒಳ್ಳೆಯದನ್ನ ಹೇಳ್ಕೊಂತ ಕೇಳ್ಕೊಂತ ಖುಷಿಯಿಂದ ಕೆಲಸ ಮಾಡ್ಬೇಕು ಅಂತ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ಅಂತ ಹೇಳ್ತದೆ. ಓಕೆ. ಸೊ ಎಸ್, ಯಾಕಂದ್ರೆ ಯಾವತ್ತು ಜೀವನ ಹೇಗಿರುತ್ತೆ ಅಂತಂದ್ರೆ, ಇವತ್ತು ನಾವೇನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತೀವಿ ಅಥವಾ ವಿಚಾರ ಮಾಡ್ತೀವಿ, ಈ ರೀತಿ ಆದಾಗ ಮಾಡೋಣ. ಅದಾಗುತ್ತೋ ಇಲ್ಲೋ ಗೊತ್ತಿಲ್ವಲ್ಲ ನಮ್ಗೆ. ಆ ವಿಚಾರದಲ್ಲೇ ನಾವೆಲ್ಲ ಪೂರ್ತಿ ದಿನ ಕಳೆದ್ ಬಿಡ್ತದೆ. ಹೌದಾ? ಹಾಗಾಗಿ ಯಾವ್ದ್ ಆಗುತ್ತೋ ಬಿಡುತ್ತೋ ನಮಗ್ ಗೊತ್ತಿಲ್ಲ. ಆದ್ರೆ ನಿಮ್ಮ ಕೆಲಸ, ನಿಮ್ಮ ಪರಿಶ್ರಮ, ನಿಮ್ಮ ಎಫರ್ಟ್ಸ್ ಏನಿದೆ, ನಿಮ್ಮ ಒಂದು ಕೆಲಸಗಳನ್ನ ನನಸ್ ಮಾಡ್ಲಿಕ್ಕೆ ಅವನ್ನ ಯಾವತ್ತೂ ಹಾಕೋಂತ ಇರಿ. ಹೌದಾ? ಹಾಕೋಂತ ಇದ್ದಾಗ ಇಂದಿಲ್ಲ ನಾಳೆ ನಿಮ್ಗೆ ಅದರ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಓಕೆ. ಅದ್ರ ಜೊತೆಗೆ ಬಹಳ ಅವಶ್ಯಕತೆ ಏನಿದೆ ಅಂದ್ರೆ ಖುಷಿಯಿಂದ ಇರೋದು. ಹೌದಾ? ಸೊ ಖುಷಿಯಿಂದ ಇರಿ ಮಕ್ಳೇ. ನಿಮ್ಗೆ ಯಾವ್ದು ಖುಷಿ ಅನಿಸುತ್ತೆ ಆ ಕೆಲ್ಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಹಾಗಂತ ಓದೋದು ಬಿಟ್ಟು ಬರೀ ಆಟ ಆಡಿದ್ರೆ ನಡೆಯಂಗಿಲ್ಲ. ಆಟದ ಜೊತೆ ಓದು ಕೂಡ ಇರ್ಲೇಬೇಕು. ಓಕೆ. ಸೊ ಇವತ್ತಿನ ಒಂದು ಕ್ಲಾಸ್ ಕಡೆ ಹೋಗೋಣ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಮಕ್ಳೇ ನಾವು ಸಮ್ಮಿತಿಯ ಚಾಪ್ಟರ್ ಅನ್ನ ಮುಗಿಸಿದ್ವಿ ಮತ್ತು ಘನಾಕೃತಗಳ ಚಾಪ್ಟರ್ ಅನ್ನ ಪ್ರಾರಂಭ ಮಾಡಿದ್ವಿ. ಹೌದಾ? ಸೊ ಅದ್ರ ಒಳಗಡೆ ಸಮತಲ ಚಿತ್ರಗಳು ಮತ್ತು ಘನಾಕೃತಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದರ ಒಂದು ಪರಿಚಯನ್ನ ತಿಳ್ಕೊಂಡ್ವಿ. ಹೌದಾ? ಸೊ ಇವತ್ತಿನ ಒಂದು ಘನಾಕೃತಗಳ ಚಾಪ್ಟರ್ ಅನ್ನ ಟಾಪಿಕ್ಸ್ ಪ್ರಾರಂಭ ಮಾಡುವ ಮುಂಚೆ ಮೇಲಿನ ಒಂದು MCQ ಸೆಷನ್ ಅನ್ನ ಮುಗಿಸ್ಬಿಡೋಣ ಅಂತ. ಸೊ ಈಗಾಗ್ಲೇ ಹೋದ ಕ್ಲಾಸ್ ಅಲ್ಲಿ, ಹೌದಾ, ನಾವು ಸಮ್ಮಿತಿ ಮೇಲೆ ನಮ್ಮ ಒಂದು ಡಿಸ್ಕಷನ್ ಅನ್ನ ಮುಗಿಸಿದ್ವಿ. ಹೌದಾ? ಸೊ ಇವತ್ತು ಅದ್ರ ಮೇಲೆ ಒಂದು MCQ ಸೆಷನ್ ಅನ್ನ ಮಾಡಿದ್ದೇನೆ. ಸೊ ಅದನ್ನ ಮುಗಿಸೋಣ ಅಂತ. ಎಲ್ರಿಗೂ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಓಕೆ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ಮಕ್ಳೇ. ಸಮ್ಮಿತಿ ಎಂದರೇನು? ಸಮ್ಮಿತಿ ಎಂದರೇನು? ಆಪ್ಷನ್ ಎ ಆಕಾರದ ಗಾತ್ರ, ಆಪ್ಷನ್ ಬಿ ಆಕಾರದ ತೂಕ, ಆಪ್ಷನ್ ಸಿ ಒಂದು ಆಕಾರವನ್ನು 2 ಸಮಭಾಗಗಳಾಗಿ ವಿಭಜಿಸುವ ಗುಣ, ಆಪ್ಷನ್ ಡಿ ಆಕಾರದ ಬಣ್ಣ. ಸಮ್ಮಿತಿ ಎಂದರೇನು? ಎಸ್,
ಆಕಾರದ ಗಾತ್ರ, ಆಕಾರದ ತೂಕ, ಒಂದು ಆಕಾರವನ್ನು ಎರಡು ಭಾಗಗಳಾಗಿ ವಿಭಜಿಸುವ ಗುಣ. ಆಪ್ಷನ್ ಡಿ ಆಕಾರದ ಬಣ್ಣ. ಹೇಳಿ ಮಕ್ಕಳೇ, ಉತ್ತರ ಯಾವುದಿದೆ? ಸರಿಯಾದ ಉತ್ತರ ಯಾವುದು? ಸಮ್ಮಿತಿ ಅಂದ್ರೆ ಏನು ಹೇಳಿ ಮಕ್ಕಳೇ? ಸರಿಯಾದ ಉತ್ತರ ಎಸ್, ಆಪ್ಷನ್ ಸಿ, ಒಂದು ಆಕಾರವನ್ನು ಎರಡು ಸಮಭಾಗಗಳಾಗಿ ವಿಭಜಿಸುವ ಗುಣ. ಎರಡನೇ ಪ್ರಶ್ನೆ, ಒಂದು ಚೌಕಕ್ಕೆ ಎಷ್ಟು ಸಮ್ಮಿತೀಯ ರೇಖೆಗಳು ಇವೆ? ಒಂದು ಚೌಕಕ್ಕೆ ಎಷ್ಟು ಸಮಮಿತಿ ರೇಖೆಗಳು ಇವೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 1. ಚೌಕಗೆ ಎಷ್ಟು ಸಮ್ಮಿತಿ ರೇಖೆಗಳಿರುತ್ತವೆ? ಚೌಕಿಗೆ ಎಷ್ಟು ಬರ್ತಾವ ಮಕ್ಳೇ ಸಮ್ಮಿತಿ ರೇಖೆ? ರೇಖೆ ಸಮ್ಮಿತಿ ಕರೆಕ್ಟ್ ಆದಂತ ಉತ್ತರ ಎಸ್, ಆಪ್ಷನ್ ಸಿ 4. ಮೂರನೇ ಪ್ರಶ್ನೆ, ಸಮಭುಜ ತ್ರಿಭುಜಕ್ಕೆ ಎಷ್ಟು ಸಮ್ಮಿತಿ ರೇಖೆಗಳು ಇವೆ? ಸಮಭುಜ ತ್ರಿಭುಜಕ್ಕೆ ಎಷ್ಟು ಸಮ್ಮಿತಿ ರೇಖೆಗಳಿವೆ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಸಮಭುಜ ತ್ರಿಭುಜಕ್ಕೆ ಎಷ್ಟಿದಾವೆ? ಎಸ್, ಆಪ್ಷನ್ ಸಿ 3 ಸಮ್ಮಿತಿ ರೇಖೆಗಳಿದಾವೆ. ನಾಲ್ಕನೇ ಪ್ರಶ್ನೆ, ಸಮಚತುರ್ಭುಜಕ್ಕೆ ಅಥವಾ ಆಯತಕ್ಕೆ ಎಷ್ಟು ಸಮ್ಮಿತಿ ರೇಖೆಗಳಿವೆ? ಆಯತಕ್ಕೆ ಎಷ್ಟು ಸಮ್ಮಿತಿ ರೇಖೆಗಳಿವೆ? ಆಯತಕ್ಕೆ ಎಷ್ಟು ಸಮ್ಮಿತಿ ರೇಖೆಗಳಿದಾವೆ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಆಯತಕ್ಕೆ ಎಷ್ಟು ಸಮ್ಮಿತಿ ರೇಖೆಗಳು ಬರ್ತಾವ ಮಕ್ಳೇ? ಕರೆಕ್ಟ್ ಆದಂತ ಉತ್ತರ ಎಸ್, ಆಪ್ಷನ್ ಬಿ 2 ಸಮ್ಮಿತಿ ರೇಖೆಗಳು. ಐದನೇ ಪ್ರಶ್ನೆ, ಸಮವೃತ್ತಕ್ಕೆ ಎಷ್ಟು ಸಮ್ಮಿತಿ ರೇಖೆಗಳು? ಸಮವೃತ್ತಕ್ಕೆ ಎಷ್ಟು ಸಮ್ಮಿತಿ ರೇಖೆಗಳು ಇವೆ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 4, ಆಪ್ಷನ್ ಡಿ ಅನಂತ ಅಥವಾ ಅಸಂಖ್ಯಾತ. ಸಮವೃತ್ತಕ್ಕೆ ಎಷ್ಟು ಸಮ್ಮಿತಿ ರೇಖೆಗಳಿವೆ? ಎಷ್ಟು ಬರ್ತಾವ ಮಕ್ಳೇ ಸಮವೃತ್ತಕ್ಕೆ? ಹೇಳಿ ನೋಡೋಣ. ಸರ್ಕಲ್ ನಲ್ಲಿ ವೃತ್ತಕ್ಕೆ ಎಷ್ಟಿರ್ತಾವೆ? ಹೇಳ್ಬೋದಾ? ಎಸ್, ಆಪ್ಷನ್ ಡಿ ಅಸಂಖ್ಯಾತ ಸಮ್ಮಿತಿ ರೇಖೆಗಳು. ಎಸ್. ಆರನೇ ಪ್ರಶ್ನೆ, ಕೆಳಗಿನ ಯಾವ ಅಕ್ಷರಕ್ಕೆ ಒಂದು ಸಮ್ಮಿತಿ ರೇಖೆ ಇದೆ? ಕೆಳಗಿನ ಯಾವ ಅಕ್ಷರಕ್ಕೆ ಒಂದು ಸಮ್ಮಿತಿ ರೇಖೆ ಇದೆ? ಎ, ಬಿ, ಸಿ ಮತ್ತು ಡಿ. ಕೆಳಗಿನ ಯಾವ ಅಕ್ಷರಕ್ಕೆ ಒಂದು
ಸಮಮಿತಿ ರೇಖೆ ಇದೆ? ಒಂದು ಸಮ್ಮಿತಿ ರೇಖೆ ಅಂದ್ರೆ ಇಲ್ಲಿ ನಾವು ವರ್ಟಿಕಲ್ ಆಗಿರುವಂತಹ ಒಂದು ಸಮ್ಮಿತಿಯ ರೇಖೆ ಬಗ್ಗೆ ಮಾತಾಡ್ಲಿಕತ್ತೀವಿ ಮಕ್ಳೇ. ಯಾವ್ದಕ್ಕಿದೆ ಕರೆಕ್ಟ್ ಆದಂತಹ ಉತ್ತರ ಯಾವುದು? ಎಸ್, ಆಪ್ಷನ್ ಎ. ಎ ಅಕ್ಷರಕ್ಕೆ ಒಂದು ಸಮ್ಮಿತಿ ರೇಖೆ, ಅದು ವರ್ಟಿಕಲಿ ಇದೆ. ಒಂದು ಸಮಸಮಾನ ತ್ರಿಭುಜಕ್ಕೆ ಅಥವಾ ಐಸೋಸೆಲೆಸ್ ಟ್ರಯಾಂಗಲ್ ಎಷ್ಟು ಸಮ್ಮಿತಿ ರೇಖೆಗಳು ಇರ್ತವೆ? ಸಮಸಮಾನ ತ್ರಿಭುಜ ಅಥವಾ ಐಸೋಸೆಲೆಸ್ ಟ್ರಯಾಂಗಲ್ಗೆ ಎಷ್ಟು ಸಮ್ಮಿತಿ ರೇಖೆ ಇರ್ತವೆ? ಎಷ್ಟಿರ್ತಾವ ಹೇಳಿ ನೋಡೋಣ. ಎಸ್, ಒಂದು. ಹೌದಾ, ಒಂದು ಇರ್ತವೆ. ನೆಕ್ಸ್ಟ್ 8ನೇ ಪ್ರಶ್ನೆ. ಒಂದ್ ನಿಮಿಷ. ಒಂದೇ ನಿಮಿಷ. ಎಸ್, ಸಮ ಪಾರ್ಶ್ವ ಸಾರಿ ಸಮ ಸಮಪಾರ್ಶ್ವ ಚತುರ್ಭುಜಕ್ಕೆ ಸಮಪಾರ್ಶ್ವ ಚತುರ್ಭುಜಕ್ಕೆ ಅಂದ್ರೆ ರೋಂಬಸ್ಸಿಗೆ ಎಷ್ಟು ಸಮ್ಮಿತಿ ರೇಖೆಗಳಿರ್ತಾವೆ? ಸಮ ಪಾರ್ಶ್ವ ಚತುರ್ಭುಜಕ್ಕೆ ಎಷ್ಟು ಸಮ್ಮಿತಿ ರೇಖೆಗಳು ಇರ್ತಾವೆ? ಅದಕ್ಕೆ ಕರೆಕ್ಟ್ ಆದಂತಹ ಉತ್ತರ ಯಾವುದು ಹೇಳಿ ಮಕ್ಳೇ? ಸಮಪಾರ್ಶ್ವ ಚತುರ್ಭುಜಕ್ಕೆ ಅಂದ್ರೆ ರೋಂಬಸ್ಸಿಗೆ ಎಷ್ಟು ಸಮ್ಮಿತಿ ರೇಖೆಗಳಿರ್ತಾವೆ? 1, 2, 3, 4. ಅದು ಒಂಥರ ಡೈಮಂಡ್ ಶೇಪ್ ನಲ್ಲಿ ಇರುತ್ತೆ ರೋಂಬಸ್, ಹೌದಾ? ಎಷ್ಟು ಬರುತ್ತೆ? ಎಸ್, 2. ನಿಯಮಿತ ಪಂಚಭುಜಕ್ಕೆ ನಿಯಮಿತ ಪಂಚಭುಜಕ್ಕೆ ಅಂದ್ರೆ ಪೆಂಟಾಗನ್ನಿಗೆ ಎಷ್ಟು ಸಮ್ಮಿತಿ ರೇಖೆಗಳು? ನಿಯಮಿತ ಪಂಚಭುಜಕ್ಕೆ ಅಂದ್ರೆ ರೆಗ್ಯುಲರ್ ಪೆಂಟಾಗನ್ನಿಗೆ ಎಷ್ಟು ಸಮ್ಮಿತಿ ರೇಖೆಗಳು? ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಎಷ್ಟು ಬರ್ತಾವೆ ಪೆಂಟಾಗನ್ನಿಗೆ? ಎಸ್, 5 ಬರ್ತಾವೆ, ಹೌದಲ್ಲ? 5. 10ನೇ ಪ್ರಶ್ನೆ. ಕೆಳಗಿನ ಯಾವ ಆಕಾರಕ್ಕೆ ಸಮ್ಮಿತಿ ರೇಖೆ ಇಲ್ಲ? ಕೆಳಗಿನ ಯಾವ ಆಕಾರಕ್ಕೆ ಸಮ್ಮಿತಿ ರೇಖೆ ಇಲ್ಲ? ಆಪ್ಷನ್ ಎ ಅಸಮಾನ ತ್ರಿಭುಜ, ಆಪ್ಷನ್ ಬಿ ಚೌಕ, ಆಪ್ಷನ್ ಸಿ ವೃತ್ತ, ಆಪ್ಷನ್ ಡಿ ಸಮಭುಜ ತ್ರಿಭುಜ. ಕೆಳಗಿನ ಯಾವ ಆಕಾರಕ್ಕೆ ಸಮ್ಮಿತಿ ರೇಖೆ ಇಲ್ಲ? ಯಾವ ಆಕಾರಕ್ಕೆ ಇಲ್ಲ ಮಕ್ಳೇ ಸಮ್ಮಿತಿ ರೇಖೆ? ಅಸಮಾನ ತ್ರಿಭುಜ ಅಥವಾ ಸ್ಕೇಲಿನ್ ಟ್ರಯಾಂಗಲ್, ಬಿ ಚೌಕ ಅಥವಾ ಸ್ಕ್ವೇರು, ಸಿ ವೃತ್ತ ಅಥವಾ ಸರ್ಕಲು, ಡಿ ಸಮಭುಜ ತ್ರಿಭುಜ ಅಥವಾ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಯಾವ್ದಕ್ಕಿಲ್ಲ? ಕರೆಕ್ಟ್ ಆದಂತ ಉತ್ತರ ಎಸ್, ಆಪ್ಷನ್ ಎ ಅಸಮಾನ ತ್ರಿಭುಜ. ಹೌದಾ? ಅಸಮಾನ ತ್ರಿಭುಜದಲ್ಲಿ ಏನಾಗುತ್ತೆ? 3ಕ್ಕೂ 3 ಬಾಹುಗಳ ಅಳತೆ ಬೇರೆ ಬೇರೆಯಾಗೇ ಇರುತ್ತೆ, ಹೌದಾ? ಹಾಗಾಗಿಯೇ ಅದಕ್ಕೆ ನಾವೇನಂತ ಕರಿತೀವಿ? ಸ್ಕೇಲಿನ್ ಟ್ರಯಾಂಗಲ್ ಅಥವಾ ಅಸಮಾನ ತ್ರಿಭುಜ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಬಾಹುಗಳು ಸಮಾನವಾಗಿ ಇರೋದಿಲ್ಲ, ಅದೇ ರೀತಿ ಇದರಲ್ಲಿ ಸಮ್ಮಿತಿ ರೇಖೆ ಬರೋದೇನೇ ಇಲ್ಲ. ಸೊ ಐ ಹೋಪ್ ಎಲ್ರಿಗೂ ಸಮ್ಮಿತಿ ಮೇಲೆ ತೆಗೆದುಕೊಂಡಂತಹ ಒಂದು MCQ ಸೆಷನ್ನಿನ ಕ್ವೆಶನ್ಸ್ಗಳು ಅರ್ಥ ಆಗಿದ್ದಾವೆ ಅಂತ ಅನ್ಕೋತೀನಿ. ಈಗ ನಮ್ಮ ಒಂದು ಚಾಪ್ಟರ್ ಕಡೆ ಹೋಗೋಣ, ಘನಾಕೃತಗಳು. ಒಂದ್ ನಿಮಿಷ ಮಕ್ಳೇ. ಎಸ್, ಸೊ ಘನಾಕೃತದಲ್ಲಿ ಇವತ್ತು ನಾವು ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಲಿಕತ್ತೀವಿ? ಸೊ ಇವತ್ತು ನಾವು ಒಂದಿಷ್ಟು ಘನಾಕೃತಗಳ ಒಂದು ಆಕಾರಗಳು ಅಂದ್ರೆ ಯಾವ ರೀತಿ ಘನಾಕೃತಗಳು ಘನಾಕೃತಗಳ ಒಂದು ಆಕಾರಗಳು
ರಚನೆ ಆಗ್ತಾವೆ ಅಂತ ನಾವು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಸಿಮ್ಯುಲೇಷನ್ ಮುಖಾಂತರ ತಿಳ್ಕೊಳಂತ. ಓಕೆ, ಸೊ ಇಲ್ಲಿ 3D ಆಕೃತಿಗಳ ನಿರ್ಮಾಣದಲ್ಲಿ ಜಾಲಗಳು ಆ ಒಂದು ವಿಷಯದ ಮೇಲೆ ನಾವಿಲ್ಲಿ ಚರ್ಚೆ ಮಾಡೋಣ ಅಂತ. ಘನಾಕೃತಿಗಳು, ಹೌದಾ? ಘನಾಕೃತಿಗಳು, ಇದರಲ್ಲಿ ನಾವು 3D ಆಕೃತಿಗಳಲ್ಲಿ ನಿರ್ಮಾಣ ಆಗುವಂತಹ ಒಂದು ನಿರ್ಮಾಣದಲ್ಲಿ ಬಳಸುವಂತ ಒಂದು ಜಾಲಗಳು. ಸೊ ಇಲ್ಲಿ ನಾವು ಒಂದಿಷ್ಟು 3D ಆಕಾರಗಳನ್ನ ನೋಡೋಣ. ಅವು ಯಾವ ರೀತಿ ನಿರ್ಮಾಣ ಆಗ್ತವೆ ಅವು ನಿರ್ಮಾಣ ಆಗ್ಲಿಕ್ಕೆ ಯಾವ ರೀತಿ ನಾವು ಬೇರೆ ಬೇರೆ ರೀತಿಯಾದಂತಹ ಜಾಲಗಳನ್ನ ಬಳಸ್ತೀವಿ ಅಂತ ಇಲ್ಲಿ ನೋಡೋಣ ಅಂತ. ಸೊ ಮೊದ್ಲಿಗೆ ನಾನು ಇಲ್ಲಿ ನಿಮ್ಗೆ ಸಿಮ್ಯುಲೇಷನ್ ಅನ್ನ ತೋರಿಸ್ತೀನಿ ನೋಡಿ ಮಕ್ಳೇ. ಈಗಾಗ್ಲೇ ನಾವು ಹೋದ ಸೆಷನ್ ಅಲ್ಲಿ ಕ್ಯೂಬ್, ಹೌದಾ, ಘನದ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಘನದ ಜಾಲ ಯಾವ ರೀತಿ ಇರುತ್ತೆ? 1 2 3 4 5 6 ಚೌಕಗಳನ್ನ ಹೊಂದಿರುತ್ತೆ. ಒಂದು ಘನ ಯಾವ ರೀತಿ ಇರುತ್ತೆ ಮಕ್ಳೇ? 6 ಚೌಕಗಳನ್ನ ಹೊಂದಿರುವಂತಹ ಒಂದು ಜಾಲ ಇರುತ್ತೆ. ಸೊ 6 ಚೌಕಗಳ ಕೂಡಿ ಏನಾಗ್ತದೆ? ಒಂದು ಘನ ತಯಾರಾಗುತ್ತೆ, ಹೌದಾ? ಈ ರೀತಿ ನೋಡಿ, ಇದನ್ನ ನಾನು ಸ್ವಲ್ಪ ಈ ಕಡೆ ತಗೋತೀನಿ. ಈಗ ನೋಡಿ, ಇದನ್ನ ಕ್ಲೋಸ್ ಮಾಡ್ತೀನಿ, ನಾನು ಮುಚ್ತೀನಿ. ಸೊ ಈ ರೀತಿ ನೀವು ಹಗೂರಾಗಿ ನಾನು ತೋರಿಸ್ಲಿಕ್ಕತ್ತೀನಿ. ಸೊ ನೀವು ಇಲ್ಲಿ ಗಮನಿಸಿದ್ರೆ 6 ಚೌಕಗಳು ಒಂದಕ್ಕೊಂದು ಸೇರ್ಕೊಂಡು ಏನಾಗ್ತವೆ? ಒಂದು ಘನ ಇಲ್ಲಿ ತಯಾರಾಗುತ್ತೆ, ಹೌದಾ? ಏನಾಗುತ್ತೆ? ಇಲ್ಲಿ ಒಂದು ಘನ ತಯಾರಾಗುತ್ತೆ, ಹೌದಾ? ಸೊ ಘನದ ಒಂದು ಜಾಲ ಯಾವ ರೀತಿ ಇರುತ್ತೆ ನೋಡಿ. ನೋಡ್ರಿ, ಇಲ್ಲಿ ನಿಮ್ಗೆ ಮೂಮೆಂಟ್ ಮಾಡಿ ಕೂಡ ತೋರಿಸ್ತೀನಿ. ಘನದ ಒಂದು ಜಾಲ ಈ ರೀತಿ 6 ಚೌಕಗಳ ಮುಖಾಂತರ ಕೂಡಿರುವಂತದ್ದು ಇರುತ್ತೆ, ಹೌದಾ? ಎಸ್, ಓಕೆ. ಈಗ ಮತ್ತೆ ತಿರ್ಗಾ ಬಿಚ್ತೀನಿ ನೋಡಿ ಇಲ್ಲಿಗ ಈ ರೀತಿ, ಹೌದಾ? ಎಸ್, ನೋಡಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡಿ. ನಂತರ ಎರಡನೇ ಪ್ಯಾಟರ್ನ್ ನೋಡಿ, ಇಲ್ಲಿ ಈ ಜಾಲ ನೋಡಿ ಯಾವ ರೀತಿ ಇದೆ. ಇಲ್ಲೂ ಕೂಡ 1 2 3 4 5 6 ಏನಂತವೆ? 6 ಚೌಕಗಳನ್ನೇ ಜಾಲ ಇದೆ ಇಲ್ಲಿ. ಸೊ ಇದನ್ನ ಕೂಡ ಮುಚ್ತೀನಿ. ಈಗ ನೋಡಿ ಯಾವ ರೀತಿ ಮುಚ್ಚಿದ್ರೆ ಯಾವ ರೀತಿ ಒಂದು 3D ಆಕಾರದಲ್ಲಿರುವಂತಹ ಒಂದು ಘನ ತಯಾರಾಗುತ್ತೆ, ನೋಡಿದ್ರಾ? ಎಸ್. ಸೊ ಈ ರೀತಿ ಜಾಲ ಇದ್ರೂ ಕೂಡ ನೋಡಿ, ಇಲ್ಲಿ ಈ ರೀತಿ ಜಾಲ ಇದ್ರೂ ಕೂಡ ನಮ್ಗೆ ಏನಾಗುತ್ತೆ? ಅಷ್ಟು 6 ಚೌಕಗಳ ಜಾಲ ಕೂಡಿ ಒಂದು ಘನ ತಯಾರಾಗುತ್ತೆ. ಮೊದಲನೇ ಪ್ಯಾಟರ್ನ್ ಅಲ್ಲಿ ನೋಡಿ ಮಕ್ಳೇ, ಈ ರೀತಿ ಇತ್ತು. ಈ ಒಂದು ಚೌಕ ಇಲ್ಲಿತ್ತು. ಎರಡನೇ ಪ್ಯಾಟರ್ನ್ ಅಲ್ಲಿ ಈ ಒಂದು ಚೌಕ ಇಲ್ಲಿ ಹೋಗುತ್ತೆ, ಹೌದಾ? ಆದ್ರೂ ಕೂಡ ನಮ್ಗೆ 6 ಚೌಕಗಳ ಕೂಡಿ ಘನ ಇಲ್ಲಿ ಸಿಗುತ್ತೆ, ಹೌದಾ? ಎಸ್. ನೆಕ್ಸ್ಟ್ ಮೂರನೇ ಪ್ಯಾಟರ್ನ್ ನೋಡಿ, ಈ ರೀತಿ ಒಂದು ಜಾಲ ಬರುತ್ತೆ 6 ಚೌಕಗಳನ್ನ ಸೇರಿದಂತೆ. ಇದು ಇಲ್ಲಿಗಿತ್ತು ಮೊದಲನೇ ಪ್ಯಾಟರ್ನ್ ಅಲ್ಲಿ. ಈ ಒಂದು ಚೌಕ ಮೊದಲಿಗೆ ಇಲ್ಲಿತ್ತು. ಎರಡನೇ ಪ್ಯಾಟರ್ನ್ ಅಲ್ಲಿ ಇಲ್ಲಿ ಹೋಯ್ತು. ಮೂರನೇ ಪ್ಯಾಟರ್ನ್ ಅಲ್ಲಿ ಇಲ್ಲಿ ಬಂದಿದೆ. ಸೊ ಈಗ ಮತ್ತೆ ಇದನ್ನ ಏನ್ ಮಾಡ್ತೀನಿ? ಮುಚ್ತೀನಿ. ನೋಡಿ ಯಾವ ರೀತಿ ಕೂಡ್ಕೊಳ್ತಾವೆ, ಯಾವ ರೀತಿ ಘನ ತಯಾರಾಗುತ್ತೆ ಅಂತ ನೋಡಿ ಇಲ್ಲಿ. ಎಸ್, ಈ ರೀತಿ, ಹೌದಾ? ಈಗ 4ನೇ ಪ್ಯಾಟರ್ನ್ ಹೋಗೋಣಂತೆ. ಎಸ್, 4ನೇ ಪ್ಯಾಟರ್ನ್ ಅಲ್ಲಿ ಚೌಕ ಎಲ್ಲಿ ಬಂದಿದೆ? ಇಲ್ಲಿ ಬಂದಿದೆ, ಹೌದಾ? ಸೊ ಇದು ಯಾವ ರೀತಿ ಆಗುತ್ತೆ ನೋಡಿ ಇಲ್ಲಿ. ನೋಡಿ ಇಲ್ಲಿ ಯಾವ ರೀತಿ ಕೂಡ್ಕೊಂಡು ಅದು ಘನವಾಗಿ ತಯಾರಾಗುತ್ತೆ, ಈ ರೀತಿ. ಎಸ್. ನಂತರ 5ನೇ ಪ್ಯಾಟರ್ನ್, ನೆಕ್ಸ್ಟ್ ಮುಂದಿನ ಒಂದು ಪ್ಯಾಟರ್ನ್ಗೆ ಹೋಗೋಣ. ಈಗ ಇಲ್ಲಿ ಏನ್ ಚೇಂಜ್ ಆಗ್ಲಿಕ್ಕತ್ತದ? ಈ ಒಂದು ಚೌಕ ಸ್ಟಾರ್ಟಿಂಗ್ ನಲ್ಲಿ ಹೇಗಿತ್ತು ಅಲ್ಲೇ ಬಂದ್ ನಿಂತು. ಈಗ ಯಾವ್ದು ಚೌಕ ಚೇಂಜ್ ಆಗತ್ತದ? ಈ ಚೌಕ ಮೊದ್ಲಿಗೆ ಇಲ್ಲಿತ್ತು, ಈಗ ಇಲ್ಲಿ ಬಂದಿದೆ, ಹೌದಾ? ಈಗ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ನೋಡಿ. ಇಲ್ಲಿ ಘನ ಯಾವ ರೀತಿ ತಯಾರಾಗುತ್ತೆ ನೋಡಿ.
ಎಸ್, ಈ ರೀತಿ ಕೂಡ್ತವೆ. ಹೌದಾ? ಎಸ್. 6ನೇ ಪ್ಯಾಟರ್ನ್ ಅಲ್ಲಿ ನೋಡಿ, ಮೂರೂ ಕೂಡ ಏನಾಗಿದೆ, ಒಂದೇ ಲೈನ್ ಅಲ್ಲಿ, ಅಂದ್ರೆ ಇವು ಮೂರು ಏನಿರ್ತಾವೆ ಅಲ್ಲ, ಇಲ್ಲಿ ಹಿಂದಿನ ಪ್ಯಾಟರ್ನ್ ಅಲ್ಲಿ ಎಲ್ಲಿದ್ದು, ಇಲ್ಲಿದ್ದು ಈ ರೀತಿ ಇತ್ತು. ಈಗ ಹಸಿರು ಬಣ್ಣದ್ದು ಕೆಳಗ್ ಬಂದಿದೆ. ಹೌದಾ? ಸಾರಿ, ಹಸಿರು ಬಣ್ಣದ್ದು ಕೆಳಗ್ ಬಂದಿದೆ ಚೌಕ. ಈ ಒಂದು ಆ ಪರ್ಪಲ್ ಕಲರ್ ಒಂದು ಚೌಕ ಮೇಲ್ ಹೋಗಿದೆ. ಹೌದಾ? ಸೊ ಈಗ ಮತ್ತೆ ಇದನ್ನ ಕ್ಲೋಸ್ ಮಾಡ್ತೀನಿ ನೋಡಿ, ಯಾವ ರೀತಿ ಘನ ತಯಾರಾಗುತ್ತೆ ಅಂತ. ನೋಡಿ, ಈ ರೀತಿ. ಹೌದಾ? ಸೊ ಈ ರೀತಿ ಜಾಲದಿಂದ ಏನಾಗುತ್ತೆ, ಘನ ತಯಾರಾಗುತ್ತೆ. ಹೌದಾ? ಸೊ ಹಲವಾರು ಪ್ಯಾಟರ್ನ್ಸ್ ಇದಾವೆ. ಒಂದು ಘನ ತಯಾರಾಗ್ಬೇಕಂದ್ರೆ ನಾವು ಚೌಕಗಳನ್ನ, 6 ಚೌಕಗಳನ್ನ ಅರೇಂಜ್ ಮಾಡಿ, ಆ ಒಂದು ಪ್ಯಾಟರ್ನ್ ಅಲ್ಲಿ ಅರೇಂಜ್ ಮಾಡಿ ಏನ್ ಮಾಡ್ತೀವಿ, ಘನವನ್ನ ತಯಾರು ಮಾಡ್ತೀವಿ. ಇದು 7ನೇ ಪ್ಯಾಟರ್ನ್ ನೋಡಿ ಮಕ್ಕಳೇ. ಸೊ 7ನೇ ಪ್ಯಾಟರ್ನ್ ಅಲ್ಲಿ ಇದೇನ್ ಪರ್ಪಲ್ ಕಲರ್ ಇದೆ ಅಲ್ಲ, ಮತ್ತೆ ಇಲ್ಲಿ ಬಂದಿದೆ, ಇದು ಇಲ್ಲಿ ಹಿಂದೆ ಹೋಗಿದೆ. ಹೌದಾ? ಎಸ್, ಈ ರೀತಿ. ಹೌದಾ? ನಂತರ 8ನೇ ಪ್ಯಾಟರ್ನಿಗೆ ಹೋಗೋಣಂತೆ. ಸೊ ಈಗ ಬಿಚ್ತೀನಿ, ಈಗ ಚೌಕನ್ನ ನೋಡಿ ಎಲ್ಲಿ ಹೋಗಿದೆ ಅಂತ. ಬದಲಾಗಿ ಬಿಟ್ಟಿದೆ ನೋಡಿ. 7ನೇ ಪ್ಯಾಟರ್ನ್ ನಲ್ಲಿ ಎಲ್ಲಿತ್ತು, ಇಲ್ಲಿತ್ತು. ಈಗ 8ನೇ ಪ್ಯಾಟರ್ನ್ ಅಲ್ಲಿ ಇಲ್ಲಿ ಬಂದಿದೆ. ನಂತರ 9ನೇ ಪ್ಯಾಟರ್ನಿಗೆ ಹೋಗೋಣ. 9ನೇ ಪ್ಯಾಟರ್ನ್ ಅಲ್ಲಿ ಏನಾಗಿದೆ, ಗ್ರೇ ಕಲರ್ ಸ್ಕ್ವೇರ್ ಎಲ್ಲಿಗೆ ಬಂದಿದೆ ನೋಡಿ, ಅವು ಸರಿದು ಈ ಕಡೆ ಬಂದಿದೆ, ಇಲ್ಲಿದ್ದು ಈ ಕಡೆ ಬಂದಿದೆ. ನಂತರ 10ನೇ ಪ್ಯಾಟರ್ನ್ ನೋಡಿ, ಇಲ್ಲಿತ್ತು ಈ ಕಡೆ ಬಂತು. 11ನೇ ಪ್ಯಾಟರ್ನ್ ಈ ರೀತಿ ಜಿಗ್ಜಾಗ್ ದಲ್ಲಿ ಬಂದಿದೆ. ಹೌದಾ? ನೋಡೋಣ ಇದು ಯಾವ ರೀತಿ ಆಗುತ್ತೆ ಅಂತ ಚೌಕ್. ಎಸ್. ಸೊ ಒಟ್ಟಾರೆ 11 ಪ್ರಕಾರಗಳು ಅಥವಾ 11 ಪ್ಯಾಟರ್ನ್ಗಳಿದಾವೆ. ಒಂದು ಘನವನ್ನ ನೀವು ತಯಾರು ಮಾಡ್ತೀರಿ, ಆ 6 ಚೌಕಗಳನ್ನ ಬಳಸಿ ಒಂದು ಘನವನ್ನ ತಯಾರು ಮಾಡ್ತೀರಂತಂದ್ರೆ, ಆ 6 ಚೌಕಗಳನ್ನ ಯಾವ್ಯಾವ ರೀತಿಯಲ್ಲಿ ನೀವು ಜೋಡಿಸಬಹುದು. ಸೊ ಅದಕ್ಕೆ ಒಂದು 11 ಪ್ಯಾಟರ್ನ್ಸ್ ಇದಾವೆ. ಸೊ 11 ಪ್ಯಾಟರ್ನ್ಗಳನ್ನ ಬಳಸಿ ನೀವು ಏನ್ ಮಾಡಬಹುದು, ಒಂದು ಘನವನ್ನ ನೀವು ತಯಾರ ಮಾಡಬಹುದು. ಎಸ್. ಸೊ ಈ ರೀತಿ ನೀವು ಜಾಲಗಳ ಮುಖಾಂತರ ಏನ್ ಮಾಡ್ಬೋದು ಮಕ್ಕಳೇ, ಈ ರೀತಿ ಜಾಲಗಳ ಮುಖಾಂತರ ನೀವು ಒಂದು ಘನವನ್ನ ತಯಾರಿ ಮಾಡ್ಬೋದು. ಇದೇನ್ 11 ಪ್ಯಾಟರ್ನ್ಸ್ ಇದಾವಲ್ಲ, ಇದಕ್ಕೆ ನಾವ್ ಏನಂತ ಕರಿತೀವಿ, ಇದಕ್ಕೆ ನಾವು ಒಂದು 3D ಆಕಾರ ಅಥವಾ ಆಕೃತ ತಯಾರಾಗಬೇಕಂದ್ರೆ ನಿರ್ಮಾಣದಲ್ಲಿ ಬಳಸುವಂತ ಒಂದು ಜಾಲಗಳು ಅಂತೇವೆ ನಾವು. ಇದು ಯೂಶಲಿ ಜಾಲಗಳು ಎದರಿಂದ ಸಿದ್ಧ ಆಗಿರುತ್ತೆ, 2D ಶೇಪ್ಸ್ ಇಂದ ಸಿದ್ಧವಾಗಿರುತ್ತೆ. 2D ಆಕಾರಗಳು ಏನಿರ್ತಾವಲ್ಲ, ಅದನ್ನ ಬಳಸಿಯೇ ನಾವು 3D ಆಕಾರಗಳ ನಿರ್ಮಾಣ ಮಾಡ್ತೀವಿ. ಸೊ ಇಲ್ಲಿ ಘನದ ಒಂದು ನಿರ್ಮಾಣ ಎದ್ರ ಮುಖಾಂತರ ಆಗುತ್ತೆ, ಚೌಕಗಳ ಮುಖಾಂತರ. ಒಂದೇ ಚೌಕನ್ನ ಬಳಸ್ತೀವಿ? ಇಲ್ಲ, ಒಟ್ಟಾರೆ 6 ಚೌಕಗಳನ್ನ ಬಳಸಿ ವಿವಿಧವಾದಂತಹ ಏನಿದಾವೆ ಇಲ್ಲಿ ಜಾಲ ಪ್ರಕಾರಗಳಿದಾವೆ. ಜಾಲಗಳನ್ನ ಬಳಸಿ ನಾವೇನ್ ಮಾಡಬಹುದು, ಒಂದು ಘನವನ್ನ ತಯಾರ ಮಾಡಬಹುದು. ಸೊ ಒಟ್ಟಾರೆ ಎಷ್ಟಿದಾವ ಮಕ್ಳೇ, ಒಟ್ಟಾರೆ ಎಷ್ಟಿದಾವೆ, 11 ಪ್ಯಾಟರ್ನ್ಸ್ ಇಲ್ಲಿ ನಾವು ನೋಡಬಹುದು. ಅರ್ಥ ಆಯ್ತಾ ಮಕ್ಳೇ? ಎಸ್. ಈಗ ಮುಂದಿನದ್ದು ಕ್ಯೂಬಾಯ್ಡ್ ಇದೆ. ಹೌದಾ? ಕ್ಯೂಬಾಯ್ಡ್. ಸೊ ಕ್ಯೂಬಾಯ್ಡ್ ನಲ್ಲಿ ನೀವೇನ್ ನೋಡಬಹುದು, ಅದರಲ್ಲಿಯೂ ಕೂಡ ಘನದ ರೀತಿಯ ಹಾಗೇನೆ ಇಲ್ಲೂ ಕೂಡ ಬರುತ್ತೆ, ಕ್ಯೂಬಾಯ್ಡ್ ನಲ್ಲಿಯೂ ಕೂಡ. ಇದ್ ನೋಡಿ, ನಾನೀಗ ಮುಚ್ತೀನಿ. ಈ ರೀತಿ ಆಗುತ್ತೆ. ಸೊ ಕ್ಯೂಬಾಯ್ಡ್ ಮತ್ತು ಕ್ಯೂಬ್ ನಲ್ಲಿ ಬಹಳ ಒಂದು ಆ ವ್ಯತ್ಯಾಸ, ನೆಟ್ ನಿರ್ಮಾಣದಲ್ಲಿ ವ್ಯತ್ಯಾಸ ಇಲ್ಲ, ನಿಮಗೆ ಅದೇ ರೀತಿಯಾದಂತಹದ್ದು ಸಿಗುತ್ತೆ. ಎಸ್. ಈಗ ನೋಡಿ ಈ ರೀತಿ. ಹೌದಾ? ಓಕೆ, ಆಲ್ ರೈಟ್. ಸೊ ಕ್ಯೂಬ್ ಅಂದ್ರೆ ಘನ ಮತ್ತು ಕ್ಯೂಬಾಯ್ಡ್. ಕ್ಯೂಬಾಯ್ಡಿಗೆ ನಾವು ಕನ್ನಡದಲ್ಲಿ ಏನಂತ ಅಂತೀವಿ ಹೇಳ್ಬೋದಾ?
ಅದಕ್ಕೆ ನಾವು ಘನಾಕೃತ ಅಂತ ಅಂತೀವಿ. ಹೌದಾ? ಘನ ಮತ್ತು ಘನಾಕೃತದಲ್ಲಿ ಬಹಳ ಒಂದು ವ್ಯತ್ಯಾಸ ಇಲ್ಲ. ಘನಕ್ಕೆ ನಾವು ಯಾವ ರೀತಿ ಜಾಲಗಳನ್ನ ಬಳಸಿ ಅದನ್ನ ನಿರ್ಮಾಣ ಮಾಡ್ತೀವಿ, ಅದೇ ರೀತಿ ಘನಾಕೃತದಲ್ಲಿ ಕೂಡ ಅದೇ ರೀತಿಯಾದಂತಹ ಜಾಲಗಳನ್ನ ಬಳಸಿ ಅದನ್ನ ನಿರ್ಮಾಣ ಮಾಡ್ತೀವಿ. ಓಕೆ. ಸೊ ಮಕ್ಕಳೇ, ಇವತ್ತಿನ ಒಂದು ಕ್ಲಾಸಲ್ಲಿ 3D ಆಕೃತಿಗಳ ನಿರ್ಮಾಣದಲ್ಲಿ ನಾವು ಉಪಯೋಗಿಸುವಂತಹ ಒಂದು ಜಾಲದ ಬಗ್ಗೆ ಕಲಿತ್ವಿ. ಅದ್ರೊಳಗಡೆ ಮೇನ್ಲಿ ನಾವು ಕಲ್ತಿದ್ದು ಘನಾಕೃತ ಬಗ್ಗೆ ಘನ ಮತ್ತು ಘನಾಕೃತ ಬಗ್ಗೆ. ಮುಂದಿನ ಕ್ಲಾಸಲ್ಲಿ ಮಕ್ಕಳೇ ಇನ್ನಿಷ್ಟು 3D ಆಕಾರಗಳ ಮತ್ತೊಂದಿಷ್ಟು 3D ಆಕೃತಗಳ 3D ಆಕೃತಗಳಲ್ಲಿ ನಾವು ಯಾವ ರೀತಿ ಜಾಲಗಳನ್ನ ಬಳಸಿ ನಿರ್ಮಾಣ ಮಾಡ್ತೀವಂತ ಮುಂದಿನ ಕ್ಲಾಸಲ್ಲಿ ತಿಳಿಯೋಣ. ಇವತ್ತಿನ ಕ್ಲಾಸಲ್ಲಿ ಘನ ಮತ್ತು ಘನಾಕೃತ ಬಗ್ಗೆ, ಅದರ ಒಂದು ನಿರ್ಮಾಣದ ಜಾಲದ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿ ಸಮ್ಮಿತಿಯ ಮೇಲೆ MCQ ಸೆಷನ್ ಅನ್ನು ಕೂಡ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ ಮಕ್ಕಳೇ. ಮತ್ತೆ ತಿರ್ಗಾ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ, ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್.